ಜಿಯೋ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿರುವ ದೇಶದ ಎಲ್ಲಾ ಜನತೆಗೆ ಇದೀಗ ಜಿಯೋ ಟೆಲಿಕಾಂ ಕಂಪನಿಯಿಂದ ಸಿಹಿ ಸುದ್ದಿ ಸಿಕ್ಕಿದ್ದು, ಇನ್ನು ಮುಂದೆ ದುಬಾರಿ ಬೆಲೆಯ ರಿಚಾರ್ಜ್ಗೆ ಬ್ರೇಕ್ ಹಾಕಲು ಜಿಯೋ ದೊಡ್ಡ ನಿರ್ಧಾರ ಮಾಡಿದ್ದು, ಇದರಿಂದ ದೇಶದ ಕೋಟ್ಯಾಂತರ ಸಿಮ್ ಕಾರ್ಡ್ ಬಳಕೆದಾರರಿಗೆ ನೆಮ್ಮದಿ ಸಿಕ್ಕಂತಾಗಿದೆ. ಕಳೆದ ಕೆಲವು ದಿನಗಳಿಂದ ಟೆಲಿಕಾಂ ಕಂಪನಿಗಳು ದೊಡ್ಡ ಮೊತ್ತದ ಹಣವನ್ನು ಪಡೆದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದವು. ಇನ್ನು ಮುಂದೆ ಅತಿ ಕಡಿಮೆ ಬೆಲೆಗೆ ರಿಚಾರ್ಜ್ ಮಾಡುವ ಮೂಲಕ ಇಂಟರ್ನೆಟ್ ಬಳಕೆ ಸೇರಿದಂತೆ ಉಚಿತ ಕರೆಗಳು, ಇನ್ನಿತರ ಡಾಟಾ ಪ್ರತಿಯೊಂದು ಕೂಡ ಅಗ್ಗದ ಬೆಲೆಗೆ ಜಿಯೋ ಕಂಪನಿಯಿಂದ ಸಿಗಲಿದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿ ಕೊಟ್ಟಿವೆ. ಹಾಗಾದರೆ ಪ್ರತಿ ತಿಂಗಳು ಮತ್ತು ಪ್ರತಿ 3 ತಿಂಗಳ ಮತ್ತು ವರ್ಷದ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗುತ್ತೆ ಮತ್ತು ಯಾವ ದಿನಾಂಕದಿಂದ ನಿಗದಿ ಆಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ, ನೀವು ಕೂಡ ಜಿಯೋ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಜಿಯೋ ದೇಶದ ನಂಬರ್ 1 ಟೆಲಿಕಾಂ ಕಂಪನಿಯಾಗಿದೆ. ದೇಶದಲ್ಲಿ ಸುಮಾರು 460 ಮಿಲಿಯನ್ ಗ್ರಾಹಕರನ್ನು ಹೊಂದಿರುವ ಲಕ್ಷಾಂತರ ಮೊಬೈಲ್ ಬಳಕೆದಾರರ ಅಗತ್ಯಗಳನ್ನು ರಿಲಯನ್ಸ್ ಜಿಯೋ ಪೂರೈಸುತ್ತಿರುವ ರೀತಿಯನ್ನು ಗಮನಿಸಿದರೆ ಈ ಸಂಖ್ಯೆ ಶೀಘ್ರದಲ್ಲೇ 500 ಮಿಲಿಯನ್ ದಾಟಬಹುದು ಎಂದು ಅಂದಾಜು ಮಾಡಲಾಗಿದೆ. ಜಿಯೋ ತನ್ನ ಎಲ್ಲಾ ಗ್ರಾಹಕರಿಗೆ ಹಲವಾರು ರಿಚಾರ್ಜ್ ಯೋಜನೆಗಳ ಪಟ್ಟಿಯನ್ನು ನೀಡುತ್ತಿದೆ. ಈ ಕಂಪನಿಯು ಅಗ್ಗದ ಮತ್ತು ದುಬಾರಿ ಯೋಜನೆಗಳನ್ನು ಹೊಂದಿದೆ. ಜಿಯೋದ ದೀರ್ಘಾವಧಿಯ ಮಾನ್ಯತೆಯೊಂದಿಗೆ ಅಗ್ಗದ ಯೋಜನೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ರಿಲಯನ್ಸ್ ಜಿಯೋ ತನ್ನ ಲಕ್ಷಾಂತರ ಗ್ರಾಹಕರಿಗೆ ಹಲವು ಉತ್ತಮ ಯೋಜನೆಗಳನ್ನು ಹೊಂದಿದೆ. ಗ್ರಾಹಕರು ತಮ್ಮ ಅನುಕೂಲಕ್ಕಾಗಿ ರಿಚಾರ್ಜ್ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಜಿಯೋ ತನ್ನ ಪೋರ್ಟ್ಫೋಲಿಯೋವನ್ನು ಹಲವಾರು ವರ್ಗಗಳಿಗೆ ವಿಂಗಡಿಸಿದೆ. ನೀವು ಅಗ್ಗದ ದೀರ್ಘಾವಧಿಯ ಮಾನ್ಯತೆಯ ಯೋಜನೆಯನ್ನು ಹುಡುಕುತ್ತಿದ್ದರೆ ದುಬಾರಿ ರಿಚಾರ್ಜ್ ಯೋಜನೆಗಳನ್ನು ತಪ್ಪಿಸಲು ಇದು ತುಂಬಾ ಉಪಯುಕ್ತವಾಗುತ್ತೆ. ಜಿಯೋ ತನ್ನ ಪಟ್ಟಿಯಲ್ಲಿ ದೀರ್ಘಾವಧಿಯ ಮಾನ್ಯತೆಯೊಂದಿಗೆ ಹಲವು ರಿಚಾರ್ಜ್ ಯೋಜನೆಗಳನ್ನು ಹೊಂದಿದೆ. ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಯಾರನ್ನಾದರೂ ಆಯ್ಕೆ ಕೂಡ ಮಾಡಿಕೊಳ್ಳಬಹುದು. ಈ ಕಂಪನಿಯ ಪೋರ್ಟ್ಫೋಲಿಯೋದಲ್ಲಿ ₹1000ಗಳಿಗಿಂತ ಕಡಿಮೆ ಬೆಲೆಯಲ್ಲಿ ವರ್ಷ ಪೂರ್ತಿ ಮಾನ್ಯತೆ ಯೋಜನೆಯ ಸೇರಿದಂತೆ ನೀವು ಒಂದೇ ಬಾರಿಗೆ ಇಡೀ ವರ್ಷ ರೀಚಾರ್ಜ್ ಮಾಡುವ ತೊಂದರೆಯನ್ನು ತಪ್ಪಿಸಿಕೊಳ್ಳಬಹುದು. ಜಿಯೋ ಅಗ್ಗದ ಯೋಜನೆ ನೋಡುವುದಾದರೆ, ರಿಲಯನ್ಸ್ ಜಿಯೋ ರಿಚಾರ್ಜ್ ಯೋಜನೆಯ ಬೆಲೆ ಕೇವಲ ₹895. ಕಂಪನಿಯು ಗ್ರಾಹಕರಿಗೆ 11 ತಿಂಗಳು ಅಂದರೆ 336 ದಿನಗಳ ದೀರ್ಘಾವಧಿಯ ಮಾನ್ಯತೆಯನ್ನು ನೀಡುತ್ತಿದೆ. ಈ ಯೋಜನೆಯಲ್ಲಿ ಗ್ರಾಹಕರು 336 ದಿನಗಳವರೆಗೆ ಅನಿಯಮಿತ ಉಚಿತ ಕರೆಗಳನ್ನು ಪಡೆಯುತ್ತಾರೆ. ಎಲ್ಲಾ ನೆಟ್ವರ್ಕ್ಗಳಿಗೂ ಉಚಿತ ಕರೆಗಳನ್ನು ಮಾಡಬಹುದು. ಈ ಜಿಯೋ ಯೋಜನೆಯಲ್ಲಿ ಕಂಪನಿಯ ಸಂಪೂರ್ಣ ಮಾನ್ಯತೆಯ ಅವಧಿಯಲ್ಲಿ ಬಳಕೆದಾರರಿಗೆ ಒಟ್ಟು 24 GB ಹೈ ಸ್ಪೀಡ್ ಡೇಟಾವನ್ನು ನೀಡುತ್ತಿದೆ. ಇದರ ಅರ್ಥ ನೀವು ಪ್ರತಿ ತಿಂಗಳು 2 GB ಡೇಟಾವನ್ನು ಮಾತ್ರ ಬಳಕೆ ಮಾಡಬಹುದು. 28 ದಿನಗಳವರೆಗೆ 50 ಉಚಿತ SMS ಕೂಡ ಉಚಿತ ಇರುತ್ತೆ. ಈ ಯೋಜನೆಯ ಪ್ರಯೋಜನಗಳನ್ನು ಕೇಳಿದ ನಂತರ ನೀವು ಈ ಯೋಜನೆಗಳನ್ನು ಖರೀದಿಸುವ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಈ ಜಿಯೋ ರಿಚಾರ್ಜ್ ಯೋಜನೆ ಎಲ್ಲಾ ಬಳಕೆದಾರರಿಗೂ ಎಂದು ಭಾವಿಸುವುದು ತಪ್ಪಾಗುತ್ತೆ. ಇದು ಎಲ್ಲರಿಗೂ ಅಲ್ಲ. ಕಂಪನಿಯು ಇದನ್ನು ಜಿಯೋ ಫೋನ್ ಗ್ರಾಹಕರಿಗೆ ಮಾತ್ರ ಪರಿಚಯ ಮಾಡಿದೆ. ನಿಮ್ಮ ಬಳಿಯೂ ಕೂಡ ಜಿಯೋ ಫೋನ್ ಇದ್ದರೆ ಈ ಕೈಗೆಟುಕುವ ಜಿಲ್ಲೆಯಲ್ಲಿ 11 ತಿಂಗಳ ಕಾಲ ರಿಚಾರ್ಜ್ ಒತ್ತಡದಿಂದ ಮುಕ್ತರಾಗಬಹುದು. ಆದರೆ ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇದ್ದರೆ ನೀವು ಇನ್ನೊಂದು ರಿಚಾರ್ಜ್ ಯೋಜನೆಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಜಿಯೋ ತನ್ನ ಗ್ರಾಹಕರಿಗೆ ಜಿಯೋ ಟಿವಿ ಮತ್ತು ಜಿಯೋ AI ಕ್ಲೌಡ್ ಸೌಲಭ್ಯಗಳನ್ನು ಕೂಡ ಸಹ ನೀಡುತ್ತಿದೆ. ಈ ಬಗ್ಗೆ ನೀವೇನಂತೀರಾ ಸ್ನೇಹಿತರೆ? ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೂ ತಿಳಿಸಿ.